ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆ ಆಚೆ ಬೊಲ್ಲ ಬಂದಿದೆ. ಬೊಲ್ಲ ಅಂದರೆ ನೆರೆ. ಅದೇ ನಮ್ಮ ಮನೆ ಆಚೆ ಕೆಳಗಡೆ ನದಿ ಉಂಟಲ್ಲ, ಪಲ್ಗುಣಿ, ಅದರದ್ದು ನೀರು ಮೇಲೆ ಬಂದಿದೆ. ಬೊಲ್ಲ ನೆರೆ ಬಂದಿದೆ. ಅದನ್ನು ನೋಡಲಿಕ್ಕೆ ವರ್ಷು ಮತ್ತು ನನ್ನ ಮಗಳು ಅತ್ತೆ ಎಲ್ಲ ಹೋಗ್ತಾ ಇದ್ದಾರೆ, ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಹೋಗಲಿಲ್ಲ. ಈ ನೆರೆ ಉಂಟಲ್ಲ, ನಮ್ಮ ಊರಲ್ಲಿ ಅಂತಲ್ಲ, ಈ ಸರ್ತಿ ಎಲ್ಲ ಕಡೆ ನೆರೆ ಬಂದಿದೆ. ಪಾಪ ಎಷ್ಟೋ ಜನರಿಗೆ ಮನೆ ಬಿಟ್ಟು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಬೋಟಲ್ಲೆಲ್ಲ ಕರ್ಕೊಂಡು ಹೋಗೋದೆಲ್ಲ ನೋಡುವಾಗ ಬೇಜಾರಾಗ್ತದೆ. ಪಾಪ ಅವರ ಮನೆ ಅರ್ಧಕ್ಕರ್ಧ ನೀರಿನಿಂದ ತುಂಬಿ ಇರ್ತದೆ. ಮನೆಗೆ ವಾಪಸ್ ಬಂದ ನಂತರ ಅದರಲ್ಲಿರುವಂಥ ವಸ್ತುಗಳೆಲ್ಲ ಹಾಳಾಗಿರ್ತದಲ್ಲ. ಈ ರೀತಿ ಎಲ್ಲ ಬೊಲ್ಲ ಬಂದಿದೆ. ಇಲ್ಲಿ ಎಲ್ಲ ಮನೆ ಉಂಟು ಈಚೆ ಸೈಡ್, ಅವರ ಮನೆ ಎದುರು ತೋಟಕ್ಕೆ ಬಂದಿದೆ. ಇದೇ ರೀತಿ ಮಳೆ ಬಂದರೆ ಇನ್ನು ನಮ್ಮದು ಕೆಳಗಡೆ ಮನೆ ಉಂಟಲ್ಲ, ಅಲ್ಲಿ ತನಕ ಬರ್ಬೋದು ನೀರು. ನಾವು ಸ್ವಲ್ಪ ಮೇಲೆ ಎತ್ತರದಲ್ಲಿದ್ದೇವೆ, ಇಲ್ಲಿ ತನಕ ಬರ್ಬೋದು ಅಂತ ಹೇಳ್ತಾ ಇದ್ರು. ಈಗ ಇದು ಕೆಳಗಡೆ ತೋಟದಲ್ಲಿ ಉಂಟು ನೋಡಿ, ಇಷ್ಟು ತುಂಬಿದೆ. ಆಚೆ ಪೊಳಲಿ ಆಚೆ ಎಲ್ಲ ತುಂಬ ಮನೆಯವರನ್ನು ಎಬ್ಬಿಸಿದಾರಂತೆ. ಎಬ್ಬಿಸಿ ಸರ್ವಮಂಗಳ ಅಂತೇಳಿ ಹಾಲ್ ಉಂಟು ಪೊಳಲಿಯಲ್ಲಿ, ಅಲ್ಲಿ ಕುತ್ಕೊಳ್ಳಿಸಿದಾರಂತೆ. ಅಂದರೆ ಇದೇ ರೀತಿ ಮನೆ ಒಳಗೆಲ್ಲ ನೀರು ಬಂದರೆ ಮತ್ತೆ ಹೇಳಲಿಕ್ಕೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಮೊದಲೇ ಎಬ್ಬಿಸಿ ಅಲ್ಲಿ ಕೂರಿಸಿದಾರಂತೆ. ನೋಡಿ, ಬೊಲ್ಲದ್ದು ನೀರು, ನೆರೆ ನೀರು. ಮಕ್ಕಳಿಗೆ ನೋಡಲಿಕ್ಕೆ ಖುಷಿ ಅಲ್ಲ, ಇದೆಲ್ಲ ಅವರಿಗೆ ಗೊತ್ತಾಗ್ತದೆ ಎಂತ ಅಂತೇಳಿ. ಅವರಿಗೆ ನೀರು ನೋಡೋದು ಒಂದು ಖುಷಿ. ಅದಕ್ಕೆ ಅವರ ಅಜ್ಜಿಯನ್ನು ಕುತ್ಕೊಳ್ಳಿಕ್ಕೆ ಬಿಡಲಿಲ್ಲ, ಕರ್ಕೊಂಡೋಗಿ ನಮ್ಮನ್ನು ನೋಡಲಿಕ್ಕೆ ತೋರಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅತ್ತೆ ಕರ್ಕೊಂಡು ಹೋದರು ತೋರಿಸ್ಲಿಕ್ಕೆ. ನೋಡಿ, ನೀರು ಎಷ್ಟು ತುಂಬಿದೆ. ಇಲ್ಲಿ ಏನುಂಟು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಲ್ಲಿ ಮಿಡ್ಲಲ್ಲಿ ಒಂದು ದೊಡ್ಡ ಕೆರೆ ಕೂಡ ಉಂಟು. ನಾನು ನಿಮಗೆ ಲಾಸ್ಟ್ ಒಂದು ಟೈಮಲ್ಲಿ ವ್ಲಾಗಲ್ಲಿ ತೋರಿಸಿದ್ದೆ. ತೋಟಕ್ಕೆಲ್ಲ ಹೋಗುವಾಗ ಇಲ್ಲಿ ದೊಡ್ಡದೊಂದು ಕೆರೆ, ಆ ಕೆರೆ ಇಲ್ಲಿ ತೋಟ ಎಲ್ಲ ಒಂದೇ ರೀತಿ ಕಾಣ್ತದೆ. ಯಾರಿಗೆ ಗೊತ್ತಿರ್ತದೆ ಅವ್ರ ಜೊತೆ ಹೋಗಬೇಕು ನೀರು ನೋಡಲಿಕ್ಕೆ. ಒಟ್ಟಾರೆ ಹೋದರೆ ಗುಂಡಿಯಲ್ಲಿ ಇರ್ಬೋದು. ಆಮೇಲೆ ಮಗನಿಗೆ ಇವತ್ತು ಕೂಡ ಆನ್ಲೈನ್ ಕ್ಲಾಸ್ ಇತ್ತು, ಹಾಗಾಗಿ ಅವನು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೀಗ. ಬೊಲ್ಲ ಎಲ್ಲ ನೋಡಿ ಬಂದ, ಕ್ಲಾಸಿಗೆ ಅಟೆಂಡ್ ಮಾಡಲಿಕ್ಕಿತ್ತಲ್ಲ, ಹಾಗಾಗಿ ಬೇಗನೆ ಬಂದ. ಮಳೆ ಮಾತ್ರ ಇವತ್ತು ಬರ್ತಾನೆ ಉಂಟು. ಇವಳಿಗೆ ಕೂಡ ರಜೆ, ಅವಳಿಗೆ ಇನ್ನು ಎಕ್ಸಾಮ್ ಬಂತಲ್ಲ, ಹಾಗಾಗಿ ಅವಳು ಸ್ಟಡಿ ಮಾಡ್ತಾ ಇದ್ದಾಳೆ. 10:30 ಆಗ್ತಾ ಬಂತು. ಇನ್ನು ಅಡಿಗೆ ರೆಡಿ ಮಾಡಬೇಕು. ಹೀರೆಕಾಯಿ ಉಂಟು, ಹೀರೆಕಾಯಿದು ಪಲ್ಯ ಮಾಡಬೇಕು. ಇದು ನೋಡಿ ಬುದ್ಧಂದು ಫೋಟೋ, ಇದು ನನಗೆ ಫೇವ್ರೇಟ್. ಇದು ನಾನು ಆನ್ಲೈನಲ್ಲಿ ತರಿಸಿ ಹಾಕಿದ್ದು. ಇದು ಬಳ್ಳಿ ಕೂಡ ಆನ್ಲೈನಲ್ಲೇ ತರಿಸಿದ್ದು. ನನಗೆ ತುಂಬ ಖುಷಿ ಆಗ್ತದೆ ಬುದ್ಧಂದು ಫೋಟೋ ನೋಡಿದರೆ. ನನಗೆ ಬುದ್ಧ ಅಂದ್ರೇ ಇಷ್ಟ. ಕರೆಂಟ್ ಕೂಡ ಇಲ್ಲ ನಮಗೊಂದು. ಈ ಮಳೆಗಾಲದಲ್ಲಿ ಇದೊಂದು ಪ್ರಾಬ್ಲಮ್, ಕರೆಂಟೇ ಇರುವುದಿಲ್ಲ. ನಿನ್ನೆ ನೈಟ್ ಹೋಗಿದೆ, ಇಷ್ಟರವರೆಗೆ ಇಲ್ಲ. ಮಳೆ ಬರ್ತಾ ಉಂಟು ಈಗ ಕೂಡ. ನಾವಿಲ್ಲಿ ಹೊರಗಡೆ ಊಟ ಮಾಡುವಂತೇಳಿ ಕೂತ್ಕೊಳ್ಳಿಕ್ಕೆ ಅಂತ ಬಂದ್ವಿ. 2 ಚಿಟ್ಟೆ ನೋಡಿ ಅಂತೆ, ದೊಡ್ಡ ದೊಡ್ಡದು, ಎಷ್ಟು ಚೆನ್ನಾಗಿದೆ. ಸಿಟ್ಔಟಲ್ಲಿ ಹಾರಾಡ್ತಾ ಇತ್ತು. ಹೋಯ್ತದು. ನಾವು ಊಟಕ್ಕೆ ಕೂತಿದ್ದೇವೆ ಈಗ ಮಧ್ಯಾಹ್ನ. ಹೀರೆಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಮತ್ತು ಗಂಜಿ ಊಟ. ಇವತ್ತು ವೆಜ್ ನಮಗೆ, ಇವತ್ತು ಮತ್ತು ನಾಳೆ ವೆಜ್. ಗುರುವಾರ ಶುಕ್ರವಾರ 2 ದಿನ ಕೂಡ ನಾವು ನಾನ್ ವೆಜ್ ಮಾಡೋದಿಲ್ಲ. ಇವತ್ತು ಕೂಡ ಮಳೆ ನಿಲ್ಲೇ ಇಲ್ಲ. ಇವತ್ತು ಕೂಡ ಸ್ಕೂಲಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆನೆ ಸಿಡಿಲು ಕೂಡ ಉಂಟು, ಜೋರು ಮಳೆ ಕೂಡ. ನಾನೀಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾ ಇದ್ದೇನೆ. ಇವತ್ತು ಸಿಂಪಲ್ ದಾಲ್ ಸಾಂಬಾರು ಮಾಡೋದು. ಮತ್ತೆಂತ ಮಾಡೋದು, ಮಳೆಗೆ ಎಂತ ಮಾಡಲಿಕ್ಕೆ ಪದಾರ್ಥಕ್ಕೆ ಹೊರಗಡೆ ಹೋಗಿ ತರಬೇಕಲ್ಲ, ಬೇಡ ಅಂತೇಳಿ ಆಗ್ತದೆ. ಮನೆಯಲ್ಲಿ ಎಂತ ಉಂಟು ಅದರದ್ದು ಮಾಡೋದು. ಇದು ದಾಲ್ ಉಂಟು, ಹಾಗಾಗಿ ದಾಲ್ ಸಾಂಬಾರು ಮಾಡೋದು. ಅಂದರೆ ಹೆಸರು ಬೇಳೆ ಇರೋದು, ತೊಗರಿ ಬೇಳೆ ಅಲ್ಲ. ಹೆಸರು ಬೇಳೆ ಹಾಕಿ ಸಾಂಬಾರು ಒಳ್ಳೆಯದಾಗ್ತದೆ. ನನಗೆ ತೊಗರಿ ಬೇಳೆಗಿಂತ ಹೆಸರು ಬೇಳೆದು ಸಾಂಬಾರು ಒಳ್ಳೆಯದಾಗ್ತದೆ. ನಾನು ಡೈರೆಕ್ಟ್ ಕುಕ್ಕರಿಗೇನೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನೊಂದು ಪಾತ್ರೆಗೆಲ್ಲ ಹಾಕಿದ್ರೆ ತೊಳಿಬೇಕಲ್ಲ, ಈ ಚಳಿ ಮಳೆ ಉಂಟು, ಪಾತ್ರೆ ತೊಳಿಲಿಕ್ಕೆ ಸೊದಸ್ಸಿನಾಗ್ತದೆ ಇವತ್ತು. ಅದಕ್ಕೆ ಡೈರೆಕ್ಟ್ ಇದಕ್ಕೇನೆ ಕಟ್ ಮಾಡಿ ಹಾಕೋದು. ಎಲ್ಲ ಮಿಕ್ಸ್ ಒಟ್ಟಿಗೆ ಇಟ್ಟು ಬಿಸಿಲು ಹಾಕೋದಲ್ಲ, ಏನಾಗೋದಿಲ್ಲ ಇದಕ್ಕೇನೆ ಕಟ್ ಮಾಡಿ ಹಾಕಿದರೆ ಕೂಡ. ಇದ್ರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಜಜ್ಜಿ ಹಾಕೋದು. ಶುಂಠಿಯನ್ನು ನೀವು ಸಹ ಒಂದು ಸರ್ತಿ ಜಜ್ಜಿ ಹಾಕಿ ಸಾಂಬಾರು ಮಾಡಿ. ನಾವು ಕಟ್ ಮಾಡಿ ಹಾಕೋದಕ್ಕಿಂತ ಜಜ್ಜಿ ಹಾಕಿದರೆ ಫ್ಲೇವರ್ ಒಳ್ಳೆದಿರ್ತದೆ. ಈಗ ಶುಂಠಿ ಅಷ್ಟು ಒಳ್ಳೆದಿರುವುದಿಲ್ಲ, ನೀರು ಎಳೆದುಕೊಂಡ ಹಾಗೆ ಇರ್ತದೆ.
ಹೆಸರು ಬೇಳೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಒಂದು 5 ನಿಮಿಷ. ನಂದು ಇವತ್ತು ಕಾಯಿ ಮೆಣಸು ಖಾಲಿ ಆಗಿದೆ, ನಿನ್ನೆ ತರಲಿಕ್ಕೆ ಕೂಡ ನೆನಪಾಗಲಿಲ್ಲ. ಗಿಡದಲ್ಲಿ ಗಾಂಧಾರಿ ಮೆಣಸಿತ್ತು, ಇದು ಹಾಕಿದರೆ ಒಳ್ಳೆ ಪರಿಮಳ. ಇದು ಮೆಣಸು ಪರಿಮಳ ಅಲ್ಲ, ಆದರೆ ಖಾರ ಕೂಡ ಅಷ್ಟೇ ಜಾಸ್ತಿ ಇರ್ತದೆ, ನೋಡ್ಕೊಂಡು ಹಾಕಬೇಕು. ನಾನೊಂದು 4 ಹಾಕ್ತೇನೆ. ಒಂದು 2 ಬಟಾಟೆ ಕೂಡ ಕಟ್ ಮಾಡಿ ಹಾಕ್ತೇನೆ. ಈ ಸಾರೆಲ್ಲ ಮಾಡಲಿಕ್ಕೆ ಈಸಿ ಅಲ್ಲ, ಎಲ್ಲ ಕಟ್ ಮಾಡಿ ಒಮ್ಮೆಲೆ ಹಾಕೋದು, ಇದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿ ಹಾಕೋದು, ಸಾಂಬಾರು ರೆಡಿ ಆಗ್ತದೆ. ಒಗ್ಗರಣೆ ಬೇಕಿದ್ರೆ ಹಾಕ್ಬೋದು, ಬೇಡದಿದ್ರೆ ಬೇಡ. ನಿನ್ನೆ ನಾನು ಇದೆಲ್ಲ ತಂದದ್ದು ಅಂಗಡಿಯಿಂದ ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ಲ ನಿಮಗೆ. ನಿನ್ನೆ ಬ್ಲಾಗಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಇವತ್ತಿನ ಬ್ಲಾಗಲ್ಲಿ ಈಗ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಅವಲಕ್ಕಿ, ಒಂದು 1/4 kg ಅವಲಕ್ಕಿ. ಇದೆಲ್ಲ ಎಂತಕ್ಕಾದ್ರೂ ಬೇಕಾಗ್ತದಲ್ಲ, ಏನಿಲ್ಲದಿದ್ರೂ ತೆಂಗಿನಕಾಯಿ ಹಾಕಿ ತಿನ್ಲಿಕ್ಕೆ ಆಗ್ತದೆ ಹಾಗೆ. ಆಮೇಲೆ ಮೆಣಸಿನ ಪೌಡರ್, ಇದು ಬ್ರೂ ಕಾಫಿ, ಇದರಿಂದ 2 ಪ್ಯಾಕೆಟ್ ತೆಗೆದಾಗಿದೆ. ಇದು ಮ್ಯಾಗಿ ಮಸಾಲ, ಇದು ಕೂಡ ಹಾಗೆ ಏನಾದರೂ ತರಕಾರಿ ಪಲ್ಯ ಮಾಡುವಾಗ, ಬಟಾಟೆ ಎಲ್ಲ ಪಲ್ಯ ಮಾಡುವಾಗ ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ. ಸ್ವಲ್ಪ ಹಾಕೋದು, ಯಾವಾಗಲೂ ಅಲ್ಲ. ಬೆಲ್ಲ 1 kg ಅಷ್ಟು ಬೆಲ್ಲ, ನಾನು ಚಾಕ್ಕೆ ಕೂಡ ಬೆಲ್ಲ ಯೂಸ್ ಮಾಡ್ತೇನಲ್ಲ. ಇದು ಕಾಬೂಲ್ ಕಡಲೆ 1/4 kg ಅಷ್ಟು, 1/4 kg ಅಷ್ಟು ಬಟಾಣಿ, 1/4 kg ಹೆಸರು ಬೇಳೆ, ಅರ್ಧ kg ಸಣ್ಣ ರವೆ, ಇದು ಸೋಯಾ ಪ್ಯಾಕೆಟ್ ಕಟ್ಟಾಯಿತು, ಸೋಯಾ ಚಂಕ್ಸ್, ಇದು ಶಾವಿಗೆ, ಬೂಸ್ಟ್ 2 ಪ್ಯಾಕೆಟ್ ತಂದಿದ್ದೆ. ಇದರಲ್ಲಿ 1 ಪ್ಯಾಕೆಟ್ ತೆಗೆದಿದ್ದಾನೆ ನನ್ನ ಮಗ, 1 ಪ್ಯಾಕೆಟ್ ಉಂಟು. ಇದು ಕೂಡ ಯಾವಾಗಲೂ ಅವನಿಗೆ ಮನಸ್ಸಾದಾಗ ಕುಡಿತಾನೆ, ಯಾವಾಗಲೂ ಕುಡಿಯುವುದಿಲ್ಲ, ಹಾಗೆ 2 ಪ್ಯಾಕೆಟ್ ತರೋದು ನಾನು. ಸಾಬುದಾನ 1/4 kg, ಇದು ಹೆಸರು ಬೇಳೆ 1/4 kg, ಹೆಸರು ಬೇಳೆ ಅಲ್ಲ ಹೆಸರು, ಇದು ಹೆಸರು ಬೇಳೆ, ಇದು ಹೆಸರು 1/4 kg. ಸನ್ಫ್ಲವರ್ 1 ಲೀಟರ್, ಇದು ಅರೆ ಬೆಳ್ತಿಗೆ ಅಕ್ಕಿ 2 kg. ಇನ್ನು ಅಷ್ಟಮಿ ಎಲ್ಲ ಬಂತಲ್ಲ, ಅಷ್ಟಮಿ ಚೌತಿ, ಇದು ದಪ್ಪ ರವೆ 1 kg, ಇದು ದಪ್ಪ ರವೆ. ಕಡಲೆಬೇಳೆ 1/4 kg, ಉದ್ದಿನಬೇಳೆ ಅರ್ಧ kg, ಜೀರಿಗೆ 100 ಗ್ರಾಂ, ಕಪ್ಪು ಕಡಲೆ 1/4 kg, ಆಮೇಲೆ ಕೊತ್ತಂಬರಿ 1/4 kg, ಚಾಪುಡಿ 1/4 kg, ಸಕ್ಕರೆ 1 kg, ಆಮೇಲೆ ಮೆಣಸು ಅರ್ಧ kg, ಗಿಡ್ಡ ಮೆಣಸು 100 ಗ್ರಾಂ. ಇಷ್ಟೇ ನಂದು ಶಾಪಿಂಗ್. ಮತ್ತೆ ತಿಂಡಿದು ಪ್ಯಾಕೆಟ್ ಎಲ್ಲ ಉಂಟು, ಅದು ವರ್ಷ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾನೆ. ಸಾಂಬಾರು ರೆಡಿ ಆಗಿದೆ, ಈಗ ಒಂದು ಒಗ್ಗರಣೆ ಹಾಕುದು. ನಮಗೆ ನಿನ್ನೊಂದು ಉಪ್ಪಿನಕಾಯಿ ತಂದಿದ್ದಾರೆ, ದಿವ್ಯ ಉಪ್ಪಿನಕಾಯಿ ಅಂತ ಹೇಳಿ. ಒಳ್ಳೆದುಂಟು, ಟೇಸ್ಟ್ ಕೂಡ ಒಳ್ಳೆದುಂಟು. ಆಮೇಲೆ ಪೀಸ್ ನೋಡಿ ಅಂತೆ, ಈಗ ಉಪ್ಪಿನಕಾಯಿ ಹಾಕಿದ ಹಾಗೆ ಉಂಟು, ತುಂಬ ಒಳ್ಳೆದುಂಟು ಪೀಸ್. ಯಾರಿಗಾದರೂ ಬೇಕಿದ್ರೆ ತಗೊಳ್ಬೋದು, ಎಲ್ಲ ಕಡೆ ಸಿಗ್ತದಂತ ಹೇಳಿ ಗೊತ್ತಿಲ್ಲ.